ಚಿಕ್ಕು ಮಿಲ್ಕ್ ಶೇಕ್ ಸೂಪರ್. ಕ್ವಾಲಿಟಿ ತುಂಬಾ ಒಳ್ಳೆ. ಫುಡ್ ಸೆಕ್ಷನ್ ಅಲ್ಲಿ ಸೂಪರ್. ಅದ್ರ ಮಟ್ಟಿಗೆ ಯಾರನ್ನೂ ಬೀಟ್ ಮಾಡ್ಲಿಕ್ಕಿಲ್ಲ. ಇಲ್ಲ. ಕ್ಲೀನ್ ಮೇಂಟೆನೆನ್ಸ್ ನಂಬರ್ 1. ಒಳ್ಳೆ ರೀತಿಯ ಫುಡ್ ಕೊಡ್ತಾರೆ. ನಮಗ್ ಬಹಳ ಖುಷಿಯಾಗಿದೆ. ರೀಸನೇಬಲ್ ರೇಟ್ ನಲ್ಲಿ ಕೊಡ್ತಾರೆ. ಇದು ಮೆಂತ್ಯ ದೋಸೆ ಪ್ಲಸ್ ಪೂರಿ ಇಡ್ಲಿ ವಡ ಎಲ್ಲ ಆಲ್ಮೋಸ್ಟ್ ಎಲ್ಲ ಟೈಪ್ ಚೆನ್ನಾಗಿದೆ ಇಲ್ಲಿ. ನೋಡಿದ್ರೆ ಚೆನ್ನಾಗಿದೆ. ಚೆನ್ನಾಗಿದೆ. ಎಲ್ಲ ಎಲ್ಲ ಚೆನ್ನಾಗಿ ಮಾಡ್ತಾರೆ. ದೋಸೆ ಒಂದು ತಗೊಂಡಿದ್ದೀವಿ, ಇನ್ನೊಂದು ತಿನ್ಬೇಕಂತ. ಕಸ್ಟಮರ್ ಇಸಿ ನಾನು ಫಸ್ಟ್ ನಾನ್ ಬೇಕಾದ್ರೆ ನಾನು ಚೂರು ಚೆನ್ನಾಗಿ ಇಲ್ಲಿ ತಿಂತಿನ್ಬೇಕು. ಕಸ್ಟಮರ್ ನಾನು ಚೆನ್ನಾಗಿ ಕೊಡ್ಬೇಕಂತ ನನ್ನ ಒಂದು ಧ್ಯೇಯನೇ ಅದು. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನೆಂದು ಬಂದಿದ್ದೇನೆ ಬ್ರಹ್ಮಾವರಕ್ಕೆ. ಬ್ರಹ್ಮಾವರದಲ್ಲಿ ಒಂದು ಶುದ್ಧ ಸಸ್ಯಾಹಾರಿ ಹೋಟೆಲ್ ಇದೆ ನೋಡಿ. ಇಲ್ಲೇ ಇದೆ ಬ್ರಹ್ಮಾವರ ಚರ್ಚ್ ಇದೆ. ಚರ್ಚಿನ ಪಕ್ಕದಲ್ಲಿ ಇದೆ ಬಿಲ್ಡಿಂಗ್. ಮದರ್ ಪ್ಯಾಲೇಸ್ ಪಕ್ಕದಲ್ಲಿ ಇದೆ ನೋಡಿ. ಹೋಟೆಲ್ ಸ್ವಾತಿ ಪ್ಯಾರಡೈಸ್. ಉತ್ತಮ ರುಚಿಕರವಾದಂಥ ತಿಂಡಿ ತಿನಿಸುಗಳು, ಅದೇ ರೀತಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಊಟಗಳಿಗಾಗಿ ಪ್ಯೂರ್ ವೆಜ್ ಮುಖ್ಯವಾಗಿ ನಾವು ಗಮನಿಸಬೇಕು. ಶುದ್ಧ ಸಸ್ಯಾಹಾರಿ ಹೋಟೆಲ್ ಇಲ್ಲಿದೆ. ಹೋಟೆಲ್ ಬಗ್ಗೆ ಸ್ವಲ್ಪ ತಿಳಿಯೋಣ. ಅದೇ ರೀತಿ ನಿಮಗೂ ಕೂಡ ಈ ಹೋಟೆಲ್ ತೋರಿಸೋಣ. ಯಾತ್ರಿಕರಿಗೆ ಕೂಡ ಈ ಕೊಲ್ಲೂರಿಗೆ ಹೋಗುವವರಿಗೆ ಹೈವೇ ಸೈಡ್ ಇದೆ ನೋಡಿ. ಇದು ಉಡುಪಿಯಿಂದ ಬರುವಂತ ದಾರಿ. ಹೀಗೆ ನೋಡಿ, ಇದು ಕುಂದಾಪುರ ಹೋಗುವಂತ ದಾರಿ. ಕೊಲ್ಲೂರಿಗೆ ಹೋಗುವಾಗ, ಅದೇ ರೀತಿ ಬಾಂಬೆಗೆ ಹೋಗುವಾಗ ಎಲ್ಲ ಕಾರಲ್ಲಿ ಪ್ರಯಾಣಿಸುವಾಗ ಎಲ್ಲರೂ ಬಂದು ಇಲ್ಲಿ ರುಚಿಕರವಂತ ತಿಂಡಿ ತಿನಿಸುಗಳು ಊಟವನ್ನ ಮಾಡಬಹುದು. ಬನ್ನಿ ಹೋಗೋಣ. ಹೋಟೆಲ್ ಸ್ವಾತಿ ಪ್ಯಾರಡೈಸ್. ಎಲ್ಲರಿಗೂ ಈ ವಿಡಿಯೋಗೆ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ ನೋಡಿ, ಹೋಟೆಲ್ ಸ್ವಾತಿ ಪ್ಯಾರಡೈಸ್ ಇದರ ಪಕ್ಕದಲ್ಲಿ ಇವರದ್ದೇ ನೋಡಿ. ಇಲ್ಲಿ ಈಗ ಸ್ಟೆಪ್ ಹತ್ಕೊಂಡು ಹೋಗ್ಲಿಕ್ಕಿದೆ, ದಾರಿ ತೋರಿಸ್ತಾನೆ. ಇಲ್ಲಿ ಅಂದ್ರೆ ಸಂಜೆ ಟೈಮಲ್ಲಿ ಬಹಳಷ್ಟು ಬರ್ತಾರೆ ಜನರು, ಅಂದ್ರೆ ಗ್ರಾಹಕರು ಬಹಳಷ್ಟು ಜನ ಬರ್ತಾರೆ ತಿಂಡಿ ತಿನಿಸುಗಳಿಗಾಗಿ. ಇದೀಗ ನಾನು ಮಧ್ಯಾಹ್ನ ಟೈಮ್ ಬಂದೇನೆ, ಅದರಿಂದ ಸ್ವಲ್ಪ ಕಡಿಮೆ ಇದ್ದಾರೆ ಜನ. ಆದ್ರೆ ಕೆಳಗಡೆ ಇದ್ದಾರೆ, ಮೇಲೆ ಯಾರು ಇಲ್ಲ. ಆದ್ರೂ ಕೂಡ ನಿಮ್ಗೆ ತೋರಿಸೋಣ ಹೇಗಿದೆ ಅನ್ನೋದನ್ನ ತೋರಿಸ್ತಾನೆ. ಬನ್ನಿ ಹೋಗೋಣ. ನೋಡಿ, ಈ ರೀತಿಯ ಒಂದು ವ್ಯವಸ್ಥೆ ಇದೆ ಮೇಲೆ ನೋಡಿ. ಅಂದ್ರೆ ಇಲ್ಲೊಂದು ಕೌಂಟರ್ ಇದೆ. ರಾಘವೇಂದ್ರ ಸ್ವಾಮಿ ಅವರಿದ್ದಾರೆ ಮೇಲೆ ನೋಡಿ. ಹೀಗೆ ಇಲ್ಲಿ ಶುರು ಆಗ್ತದೆ. ಇಲ್ಲಿಂದ ಕೌಂಟರ್, ಕ್ಯಾಶ್ ಕೌಂಟರ್ ಇದೆ ನೋಡಿ. ಬಹಳಷ್ಟು ಜನ ಬಂದು ಇಲ್ಲಿ ತಿಂಡಿ ತಿನಿಸು ತಿನ್ಬಹುದು, ಅಷ್ಟು ಸೌಕರ್ಯ ಇದೆ ನೋಡಿ. 1 2 3 4 5 6 7 8 9 10 11 12 13 ಟೇಬಲ್ಗಳಿದೆ. 13 × 4 ಮಾಡಿದ್ರೆ ಬರೀ ನಾರ್ಮಲ್ ಆಗಿ ನಾನು ಹೇಳಿದ್ದು ಒಂದೊಂದು ಚೇರ್ ಆಡ್ ಮಾಡ್ಲಿಕ್ಕೆ ಆಗ್ತದೆ ನೋಡಿ. ಎಷ್ಟು ವ್ಯವಸ್ಥೆ ಇದೆ ನೋಡಿ, ಸುಂದರವಾಗಿ ಮಾಡಿದ್ದಾರೆ. ಮೊದಲು ಇಲ್ಲಿ ಪಕ್ಕದಲ್ಲಿ ಇತ್ತು, ಸ್ವಲ್ಪ ಸಣ್ಣಕ್ಕಿತ್ತು. ಇಲ್ಲಿ ಸ್ವಲ್ಪ ದೊಡ್ಡಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇದು AC ಹಾಲ್, ಸುಂದರವಾಗಿದೆ. ಐಸ್ ಕ್ರೀಮ್ಗಳಿದೆ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ವೆಜಿಟೇರಿಯನ್ ಮೀಲ್ಸ್, ಅದೇ ರೀತಿ ತಿಂಡಿ ತಿನಿಸುಗಳಿದೆ. ನೋಡಿ, ಇಲ್ಲೇ ಇದು ಹೈವೇಗೆ ಪಕ್ಕದಲ್ಲೇ ಇದೆ ನೋಡಿ. ಎಲ್ಲ ನಿಮ್ಗೆ ಕಾಣ್ತಾ ಇದೆ. ಮಧುವನ ಕಾಂಪ್ಲೆಕ್ಸಿನ ಎದುರುಗಡೆ ಇದೆ. ಆಶ್ರಯ ಬಿಲ್ಡಿಂಗಿನ ಎದುರುಗಡೆ ಇದೆ ನೋಡಿ. ಶೇಖರ್ ಅವರು ಎಷ್ಟು ವರ್ಷ ಅಂತಿದ್ರಿ ಸರ್ ಇಲ್ಲಿ? 10 ವರ್ಷ ಆಯ್ತಾ? ಸೀನಿಯರ್ ಅಲ್ಲ? ಹಾಗೆ ನೀವೆಲ್ಲಿನವರು? ನೀಲಾವರದವ್ರು. ನೀಲ ಹತ್ರ ಅಲ್ಲ? ಹಾಗೆ ಸಾಯಂಕಾಲ ಹೊತ್ತು ಜನ, ಸಾಯಂಕಾಲ ಬೆಳಿಗ್ಗೆ ಜನ ಜಾಸ್ತಿ ಇರ್ತಾರಲ್ಲ ಇಲ್ಲಿ ಫುಲ್. ಮಧ್ಯಾಹ್ನ ಸ್ವಲ್ಪ ಊಟದ ಟೈಮ್ ಇರ್ತಾರೆ. ಮತ್ತೆ ಸಾಯಂಕಾಲ ಮತ್ತು ಬೆಳಿಗ್ಗೆ ಎಲ್ಲ ತಿಂಡಿ ತಿನಿಸು ಆಗಲಿ. ಥ್ಯಾಂಕ್ ಯು. ಬನ್ನಿ, ಐಸ್ ಕ್ರೀಮ್ ಎಲ್ಲ ತಯಾರು ಮಾಡುವಂಥ ಒಂದು ಸ್ಥಳಕ್ಕೆ ಹೋಗೋಣ. ನೋಡಿ, ಇಲ್ಲಿದ್ದಾರೆ ನೋಡಿ ಐಸ್ ಕ್ರೀಮ್, ಜ್ಯೂಸ್ ಎಲ್ಲ ತಯಾರು ಮಾಡ್ತಾರೆ ನೋಡಿ. ಇಲ್ಲಿ ಐಸ್ ಕ್ರೀಮ್ ಎಲ್ಲ ಇಲ್ಲಿ ರೆಡಿ ಇದೆ, ಯಾವುದೇ ಫ್ಲೇವರ್ ಬೇಕಾರಿದೆ. ಆತ್ಮೀಯ ವೀಕ್ಷಕರಿಂದ ನಮ್ಮೊಂದಿಗಿದ್ದಾರೆ ಸ್ವಾತಿ ಪ್ಯಾರಡೈಸ್ ಹೋಟೆಲ್ನ ಕುಕ್ ಅವರು, ಅಂದ್ರೆ ಐಸ್ ಕ್ರೀಮ್ ಎಲ್ಲ ಮಾಡುವಂತ ವಿಜಯ್ ಅವರು ಇದ್ದಾರೆ. ಎಲ್ಲಿನವ್ರು ನೀವು ಸರ್? ನಾವು ಇಲ್ಲಿ ಕೋಟೇಶ್ವರ. ಇಲ್ಲಿ ಯಾವ ತರದ ಐಸ್ ಕ್ರೀಮ್ ಮಾಡ್ತಾರೆ ಸರ್? ನಾವೆಲ್ಲ ವೆರೈಟಿ ಮಾಡ್ತೀವಿ. ಮಾರ್ಕೆಟ್ ಅಲ್ಲಿ
ಗಡ್ಬಾಡು ಹಾ. ಸ್ಪೆಷಲ್ ಎಲ್ಲ ಡಿಶ್ ಎಲ್ಲ ಮಾಡ್ತೀವಿ. ಹಾ. ಎಲ್ಲ ಥರದ್ದು ಮಾಡ್ತೀವಿ. ಜ್ಯೂಸ್ ಜ್ಯೂಸ್ ತಿಕ್ ಮಿಲ್ಕ್ ಮಿಲ್ಕ್ ಹಾ ಮತ್ತೆ ಜ್ಯೂಸ್ ಫ್ರೆಶ್ ಜ್ಯೂಸ್ ಎಲ್ಲ ಮಾಡ್ತೀವಿ. ಹಾ ಹಾ ಅಂದ್ರೆ ಐಸ್ ಕ್ರೀಮ್ ಅಲ್ಲಿ ಗಡ್ಬಡ್ ಇದೆ, ಫ್ರೂಟ್ ಸಾಲ್ಟ್ ಇದೆ, ಮತ್ತೆ ಬೇರೆ ತರದ್ದೆಲ್ಲ ಇದೆ ಅಲ್ವಾ? ಎಲ್ಲ ಇದೆ, ಎಲ್ಲ ಎಲ್ಲ ತರ. ಹೌದೌದು. ಅಂದ್ರೆ ಜ್ಯೂಸ್ ನೀವೇ ಮಾಡುದು ಎಲ್ಲ ಜ್ಯೂಸ್ ಜ್ಯೂಸ್ ತಿಕ್ ಶೇಕ್ ಎಲ್ಲ ಮಾಡ್ತೀವಿ. ಎಲ್ಲ ಮಾಡ್ತೀರಿ. ಚಾಕ್ಲೇಟ್ ಅಲ್ಲಿ ಐಟಮ್, ಹೌದು ಹೌದು. ಚಾಕ್ಲೇಟ್ ಅಲ್ಲಿ ಐಸ್ ಕ್ರೀಮ್ಸ್ ಎಲ್ಲ ಡೆಸರ್ಟ್ ಎಲ್ಲ ಮಾಡ್ತೀವಿ. ಒಳ್ಳೆ ಮಾಡ್ತೀವಿ. ಕ್ವಾಂಟಿಟಿ ಹ್ಮ್. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಕ್ವಾಲಿಟಿ ಎಲ್ಲ ಒಳ್ಳೆ ಇದೆ, ಒಳ್ಳೆ ಕ್ವಾಲಿಟಿ. ಒಳ್ಳೆ ಇದೆ, ಒಳ್ಳೆ ಬ್ರ್ಯಾಂಡ್. ಮತ್ತೆ ಒಳ್ಳೆ ಬ್ರ್ಯಾಂಡ್ ಅಮೂಲ ಐಡಿಯಲ್ ಎಲ್ಲ ಹಾಕ್ತೀವಿ ಐಸ್ ಕ್ರೀಮ್ ಮಾಡ್ತೀರಿ, ಒಳ್ಳೆ ಬ್ರ್ಯಾಂಡ್ ಹಾಕಿ ಮಾಡ್ತೀರಿ. ಆಗ್ಲಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ. ಮತ್ತು ವೀಕ್ಷಕರೇ, ಪಿಜ್ಜಾ ಬರ್ಗರ್ ಎಲ್ಲ ಮಾಡ್ತಾರೆ. ನೋಡಿ ಅದ್ರ ಬಗ್ಗೆ ನಾವು ತಿಳಿಯೋಣ. ಅವ್ರು ಇದ್ದಾರೆ, ನಮ್ಮೊಂದಿಗಿದ್ದಾರೆ ಇವತ್ತು. ನಿಮ್ಮ ಹೆಸರೇನು ಸರ್? ಗೋಪಾಲ್ ಪೂಜಾರಿ. ಗೋಪಾಲ್ ಪೂಜಾರಿ. ಇಲ್ಲಿವ್ರೆ ಕುಂದಾಪುರ. ಅವರು ಕೋಟೇಶ್ವರ, ಇವ್ರು ಕುಂದಾಪುರ. ಅಲ್ಲ ನಾವು ಎಲ್ಲ ಊರ್ನವರೆಲ್ಲ. ನೀವು ಪಿಜ್ಜಾ ಬರ್ಗರ್ ಎಲ್ಲ ಮಾಡ್ತೀರಿ? ಹೌದು. ಯಾವ ತರದಲ್ಲಿ ಸರ್? ಯಾವ ತರ ಅದ್ರ ಬಗ್ಗೆ ತಿಳಿಸಿ. ಅಂದ್ರೆ ಯಾವ್ದೆಲ್ಲ ಐಟಮ್ ನಾರ್ತ್ ಇಂಡಿಯನ್? ಪಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ ಹಾ ಈ ತರದ ಮಾಡ್ತೀವಿ. ಹಾ ಮತ್ತೆ ಈಗ ಅಮೇರಿಕನ್ ಬರ್ಗರ್ ಉಂಟು, ಇಲ್ಲಿ ಫೇಮಸ್ ಉಂಟು. ಓಹೋ, ಅಮೇರಿಕನ್ ಬರ್ಗರ್. ಇದನ್ನ ಹಾಕಿ ಮಾಡ್ತೇವೆ. ಅದು ಅಮೇರಿಕನ್ ಬರ್ಗರ್. ಇದಕ್ಕೂ ಅದಕ್ಕೆ ಏನು ವ್ಯತ್ಯಾಸ ಇತ್ತು? ಅಮೇರಿಕನ್ ಸ್ವಲ್ಪ ಸ್ಪೈಸಿ ಬರುತ್ತೆ. ಗೊತ್ತಾ, ಜಾಸ್ತಿ ಜನ ಕೇಂದ್ರ ಕೇಳ್ತಾರೆ ಅದು ಸ್ಪೈಸಿ ಬರ್ಗರ್. ಫ್ರೆಂಚ್ ಫ್ರೈಸ್ ಐತೆ, ಫ್ರೆಂಚ್ ಫ್ರೈಸ್ ಇದೆ. ಮತ್ತೆ ಟಿಕ್ಕಿ, ಆಲೂ ಟಿಕ್ಕಿ. ನೀವು ಎಷ್ಟು ವರ್ಷ ಸರ್ ಈ ಫೀಲ್ಡ್ ಅಲ್ಲಿ? ತುಂಬಾ ವರ್ಷ? 30 ವರ್ಷ ಆಯ್ತು ಸರ್. 30 ವರ್ಷ ಆಯ್ತು. ಆಗ್ಲಿ. ಇದೆಲ್ಲ ಅದಕ್ಕಾಗಿ ರೆಡಿ ಮಾಡಿ ಇಟ್ಟದಲ್ಲ ಸರ್? ಹೌದು. ಸಂಜೆಗೆ ಅಂದ್ರೆ ಮಧ್ಯಾಹ್ನಕ್ಕೆ ಹೇಳಿದಾಗ ರೆಡಿ ಮಾಡಿ ಕೊಡು ರೆಡಿ ಮಾಡಿ ಕೊಡು ಅಲ್ವಾ? ಥ್ಯಾಂಕ್ ಯು ಸರ್. ಬ್ರಹ್ಮವರದವ್ರ ನೀವೆಲ್ಲ? ಆತ್ಮೀಯ ವೀಕ್ಷಕರೇ, ನಮ್ಮೊಂದಿಗಿದ್ದಾರೆ ಗ್ರಾಹಕರು. ಅಂದ್ರೆ ಹೋಟ್ಲಿಗೆ ಬಹಳಷ್ಟು ವರ್ಷಗಳಿಂದ ಬರ್ತಿರ್ತಕ್ಕಂಥವ್ರು. ಸರ್ ನಮಸ್ತೆ ಸರ್. ಎಷ್ಟು ವರ್ಷದಿಂದ ಬರ್ತೀವಿ ಸರ್? ನಾವು ಒಂದು 6-7 ವರ್ಷದಿಂದ 6-7 ವರ್ಷದಿಂದ ಬರ್ತೀವಿ ನಿರಂತರ. ಇಲ್ಲೇ ಬರೋದು? ಇಲ್ಲಿ ಏನ್ ನಿಮ್ಗೆ ಇಷ್ಟ ಆಗುತ್ತೆ? ಕ್ಲೀನ್ ಫುಡ್ ಮೇಂಟೈನ್. ಮತ್ತೆ ಓನರ್ ಆದವರು ರಾಘವೇಂದ್ರ ಭಟ್ರು ಬಹಳ ಆತ್ಮೀಯತೆಯಿಂದ ಕರೀತಾರೆ. ಅದಕ್ಕೋಸ್ಕರ ಮತ್ತೆ ಫುಡ್ ಸೆಕ್ಷನ್ ಅಲ್ಲಿ ಸೂಪರ್. ಅದ್ರ ಮಟ್ಟಿಗೆ ಯಾರನ್ನೂ ಬೀಟ್ ಮಾಡ್ಲಿಕ್ಕಿಲ್ಲ. ಇಲ್ಲ. ಕ್ಲೀನ್ ಮೇಂಟೆನೆನ್ಸ್ ನಂಬರ್ 1. ಒಂದು ಕಾಫಿ ಕುಡಿಲಿ ಏನೇ ಆಗ್ಲಿ, ಕುಡಿದ್ರೆ ಒಂದು ಹಿತ ಆಗಿರ್ತದೆ. ಹೌದು. ಅದ್ರ ಮಟ್ಟಿಗೆ ಮಾತಾಡ್ಲಿಕ್ಕೆ ಫುಡ್ ಸೆಕ್ಷನ್ ಹಾಗೇನೆ ಕ್ಲೀನ್ ಮೇಂಟೆನೆನ್ಸ್. ಕ್ಲೀನ್. ಯಾರು ಬಂದ್ರು ಎಷ್ಟೇ ಇದ್ರು ಸಿಟ್ಟು ಸಮಾನ ಮಾಡಿ ಕಳಿಸುವಂತ ಕೆಪಾಸಿಟಿ ರಾಘವೇಂದ್ರ ಭಟ್ರಿಗೆ ಇದೆ. ಅದ್ರ ಮಟ್ಟಿಗೆ 100ಕ್ಕೆ 100% ಹೌದು ಹೌದು. ಹಾಗಾಗಿ ನಮ್ಗೆ ಖುಷಿಯಾಗಿ ಆ ಕಾರಣದಿಂದ 6-7 ವರ್ಷದಿಂದ ಇಲ್ಲೇ ಬಂದು ಊಟ ಎಲ್ಲ ಇಲ್ಲೇ ಇಲ್ಲೇ ಬೆಳಿಗ್ಗೆಯಿಂದ ಮಧ್ಯಾಹ್ನ ಸಾಯಂಕಾಲದವರೆಗೆ ಎಲ್ಲ ಇಲ್ಲೇ. ಬೆಳಿಗ್ಗೆ 3 ಹೊತ್ತು 4 ಹೊತ್ತು ಇಲ್ಲೇ ನಮ್ದು. ಇಲ್ಲೇ ಜೀವನವೇ ಇಲ್ಲಿಂದ ಸಾಗೋದು. ನಿಮ್ಮ ಮನೆ ಎಲ್ಲಿ ಸರ್? ನಮ್ಮ ಮನೆಯಿಂದ ಇಲ್ಲಿ ಕುಂಬ್ರಗೋಡು ಅಂತ 2 ಕಿಲೋಮೀಟರ್ ಆಗ್ತದೆ. ಅಲ್ಲಿಂದ ಇಲ್ಲಿ ಬರ್ತೀವಿ ನೀವು ಬೆಳಿಗ್ಗೆ? ಕಾಫಿಗೋಸ್ಕರ ಇಲ್ಲಿಗೆ ಬರ್ತೀವಿ. ಹೌದಾ? ಆಗ್ಲಿ ಸರ್, ಆಗ್ಲಿ. ನಿಮ್ಮ ಹೆಸರು ಅಂತ ಹೇಳಿ ಸರ್? ಪ್ರಶಾಂತ್ ಅಡಿಗೆ ಅಂತ. ಪ್ರಶಾಂತ್ ಅಡಿಗರು. ಅಡಿಗರು. ನೀವು ವೃತ್ತಿಯಲ್ಲಿ ಏನ್ ಮಾಡ್ಕೊಂಡು ಸರ್? ನಾನು ಅಡಿಗೆ ಕ್ಯಾಟ್ರಸ್. ಅಡಿಗೆ ಕೇಟರ್ಸ್ ಆಗಿ ನೀವು ಇಷ್ಟಪಟ್ಟಿದ್ರೆ ಅಂದ್ರೆ ಮೆಚ್ಚಬೇಕು ನಿಜವಾಗಿ. ಅಡಿಗೆ ಅವರಿಗೆ ಟೇಸ್ಟ್ ಇರ್ತದೆ ಜಾಸ್ತಿ. ಎಲ್ಲ ಕಡೆ ಹೋಗ್ತೀರಿ? ಎಲ್ಲ ಕಡೆ ಹೋಗ್ತೀವಿ. ಅಂದ್ರೆ ಈ ಸ್ವಾತಿ ಹೋಟೆಲ್ ಬಗ್ಗೆ ನಿಮಗೆ ಒಳ್ಳೆ ಒಂದು ಖುಷಿ ಆಗ್ತದೆ? ಮಾತಾಡ್ಲಿಕ್ಕಿಲ್ಲ, ಇಲ್ಲ ಕೇಳಲಿಕ್ಕೆ ಅಂತ ಇಲ್ಲ. ದೂಸರಾ ಬಾತ್ ನಹೀ. ಅದೇ ಸತ್ಯವಾದ ಮಾತು. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್, ಬಹಳ ಖುಷಿ ಆಯ್ತು. ಧನ್ಯವಾದ. ಆತ್ಮೀಯ ವೀಕ್ಷಕರೇ, ನಮ್ಮೊಂದಿಗಿದ್ದಾರೆ ಲಕ್ಷ್ಮೀನಾರಾಯಣ ಶೆಟ್ಟಿ ಇದ್ದಾರೆ. 30 ವರ್ಷಗಳಿಂದ ಇದೇ ಹೋಟೆಲ್ಗೆ ಬರ್ತಾ ಇದ್ದಾರೆ. ಅವ್ರು ಅವ್ರ ಹತ್ರ ಕೇಳೋಣ ಹೋಟೆಲ್ ಬಗ್ಗೆ. ಸರ್, ಸ್ವಾತಿ ಪ್ಯಾರಡೈಸ್ ಬಗ್ಗೆ ಏನ್ ಹೇಳ್ತೀರಿ? ಒಳ್ಳೆ ರೀತಿಯ ಫುಡ್ ಕೊಡ್ತಾರೆ. ನಮಗೆ ಬಹಳ ಖುಷಿಯಾಗಿದೆ. ರೀಸನೇಬಲ್ ರೇಟ್ ನಲ್ಲಿ ಕೊಡ್ತಾರೆ. ಒಳ್ಳೆ ಆಗ್ತದೆ ಫುಡ್. ಒಳ್ಳೆ ಫುಡ್ ಒಳ್ಳೆ ಆಯ್ತು. ನೀವು ಇಲ್ಲಿ ಏನ್ ಇಷ್ಟಪಡಬೇಕು? ನಾವು ಫುಡ್ಡಿನ ಬಗ್ಗೆ ಒಳ್ಳೆ ಬೇರೆ ಎಲ್ಲ ಬಂದ್ರೆ ಇಲ್ಲೇ ಕುಡಿಯೋದು, ಬೇರೆ ಯಾವ ಹೋಟೆಲ್ಗೆ ಹೋಗುದಿಲ್ಲ. ಒಂದು ಪರ್ಟಿಕ್ಯುಲರ್ ಇದು ನಂಗೆ ಬಹಳ ಇಷ್ಟ ಅಂತ ಯಾವ್ದು ಇಷ್ಟ ಇಲ್ಲಿ ನಿಮ್ಗೆ? ಇಲ್ಲಿ ರವೆ ದೋಸೆ ಒಳ್ಳೇದಾಗ್ತದೆ. ಇಡ್ಲಿ ಇದು ತೊಂದ್ರೆ ಇಲ್ಲ. ಖಾಲಿ ದೋಸೆ ಹೊಟ್ಟಿಲ್ಲ, ಮೆತ್ತೆ ದೋಸೆ ಹೊಟ್ಟಿಲ್ಲ. ಯಾವ ಫುಡ್ ಒಳ್ಳೇದಿಲ್ಲ ಅಂತ ಹೇಳಲಿಕ್ಕಿಲ್ಲ. ಇಲ್ಲ, ಹಾ, ಎಲ್ಲ ಒಳ್ಳೇದು. ಒಳ್ಳೇದಿತ್ತು. ಮತ್ತೆ ಒಳ್ಳೆ ಸರ್ವಿಸ್ ಕೊಡ್ತಾರೆ ಕೆಲಸದಾಗ ಇದ್ದವರು. ಅದ್ರ ಬಗ್ಗೆ ಮೆಚ್ಚುಗೆ ಪಡ್ಬೇಕು ಸರ್. ಅಂದ್ರೆ 30 ವರ್ಷ ಅಂದ್ರೆ ತುಂಬಾ ವರ್ಷ ಆಯ್ತಲ್ಲ ಸರ್ ಬರುದಲ್ಲ? 2 ವರ್ಷದಿಂದ ಶೆಟ್ರ್ ಅಂದ್ರೆ ಗುಳ್ಳೆಲ್ಲೇ ಒಳಗೆ ಹಾಕ್ತಾರೆ ದೋಸೆ. ನಾವು ಹೇಳುದು ಬೇಡ, ನಿಮ್ಗೆ ಯಾವ್ದು ಗೊತ್ತಾಯ್ತು? ಬ್ರ್ಯಾಂಡ್ ನಾವು ಹೇಳುದು ಬೇಡ, ಹೇಳುವ ಅಗತ್ಯ ಇಲ್ಲ ಪರಿಸ್ಥಿತಿ. ಅದ್ರೀಗ ನೀವು ಇಲ್ಲಿಗೆ ಬರ್ತಾ ಇರ್ತೀರಿ? ಬರ್ತಾ ಇರ್ತೇವೆ, ಹೇಗೆ ಅಗ್ರಿಕಲ್ಚರ್ ಮಾಡ್ತಾ ಇರ್ತೇವೆ. ಬೆಳಿಗ್ಗೆ ಬರ್ತೀರಾ? ಎಷ್ಟು? ಬೆಳಿಗ್ಗೆ ಮಾತ್ರ. ಸಂಜೆ ಅಪರೂಪಕ್ಕೆ ಬರ್ತಾರೆ, ವಾರಕ್ಕೊಂದ್ಸರಿ. ಬೆಳಿಗ್ಗೆ ಅಂತೂ ಕಾಯಂ ಬ್ರಹ್ಮವಾರ ಬಂದ್ರೆ ಇಲ್ಲಿಗೆ ವಿಸಿಟ್ ಉಂಟು. ಬಾರದಿದ್ರೆ ವಿಸಿಟ್ ಇಲ್ಲ ಅಷ್ಟೇ. ಜನ ಬರ್ಲಿಲ್ಲ ಆದ್ರೆ ಒಂದು ಉತ್ತಮ ಹೋಟ್ಲ್ ಅಲ್ಲ? ಹೋಟೆಲ್ ತುಂಬಾ ಟೇಸ್ಟ್ ಒಳ್ಳೆ ಕೊಡ್ತಾರೆ.
ರೀಸನೇಬಲ್ ಪ್ರೈಸ್ ಫುಡ್ ಒಳ್ಳೇದಾಗ್ತದಲ್ಲ, ಹೌದು ಹಾಗಾಗಿ ಜನ ಇಲ್ಲಿ ಬರ್ತಾರೆ, ಹೌದು correct. ಹುಡುಕಿ ಬರ್ತಾರೆ. ಹೌದೌದು ಖಂಡಿತ ಆಗ್ಲಿ ಸರ್, ಬಹಳ ಖುಷಿ ಆಯ್ತು ನಿಮ್ಮೊಂದಿಗೆ ಮಾತಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಎಲ್ಲಿ ನೋಡಿ ಸರ್? ನಾವು ಅನಂತಪುರ ಆಂಧ್ರದಿಂದ ಬಂದಿದ್ವಿ. ಆಂಧ್ರದಿಂದ? ಓಹೋ. ಇಲ್ಲಿ ಉಡುಪಿನಲ್ಲಿ ಒಬ್ರು ಕೇಳಿದ್ರೆ ಅವ್ರು ಏನ್ ಹೇಳಿದ್ರು, ಹೋಟ್ಲ್ ಎಲ್ಲಾದ್ರೂ ಚೆನ್ನಾಗಿರೋದು ಇಲ್ಲಿ ಅಂದ್ರೆ ಹೋಟ್ಲ್ ಹೆಸರು ಹೇಳಿದ್ರು. ಹಿಂದೆ ಇವಾಗ ಬಂದು ಕಾರ್ ಪಾರ್ಕ್ ಮಾಡಿ ಇಲ್ಲಿ hotel ತಂದಿದ್ದೀವಿ. ಹೌದು. ಎಲ್ಲಿಗೆ ಹೊರಟರು ಸರ್ ನೀವು? ಎಲ್ಲಿಂದ ಬಂದು? ಕೊಲ್ಲೂರಿಂದ ಬಂದ? ಇವಾಗ ಉಡುಪಿನಿಂದ ಬಂದು ಉಡುಪಿಯಿಂದ ಕೃಷ್ಣ ಮಠಕ್ಕೆಲ್ಲ ಹೋಗಿದ್ರು? ರಾತ್ರಿ ಎಲ್ಲ ಸ್ಟೇ ಮಾಡಿದ್ವಿ. ಅಲ್ಲಿ ಬಾಯ್ಸ್ ಕೇಳಿದ್ರೆ ಇಲ್ಲಿ ಅಡ್ರೆಸ್ ಹೇಳಿದ್ರು, ಇಲ್ಲಿ ಅಡ್ರೆಸ್ ಹೋಟ್ಲ್ ಹೆಸರು ಹೇಳಿದ್ರು, ಸ್ವಾತಿ ಪ್ಯಾರಡೈಸ್. ಸ್ವಾತಿ ಪ್ಯಾರಡೈಸ್. ಬಂದು ನೋಡಿದ್ರೆ ಚೆನ್ನಾಗಿದೆ, ಚೆನ್ನಾಗಿದೆ. ಎಲ್ಲ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇವಾಗ ದೋಸೆ ಒಂದು ತಗೊಂಡಿದ್ವಿ, ಇನ್ನೊಂದು ತಿನ್ಬೇಕಂತ. ಆಗ್ಲಿ ಸರ್, ಆಗ್ಲಿ. ಇದು ಎಷ್ಟು ವರ್ಷದಿಂದ ಇಟ್ಟಿರೋದು ನಮ್ಗೆ ಗೊತ್ತಿಲ್ಲ. ಇವಾದ್ರೂ ಒಳ್ಳೆ ನೇಮ್ ಬಂದಿದೆ, ಒಳ್ಳೆ ರೀತಿ ಇದೆ. ಹೌದು. మంచిగా ఉందా? బాగుందా? ఫుడ్ టేస్ట్ బాగుందా? బాగుందా? ಎಲ್ಲರೂ ಅಲ್ಲಿಂದ ಅನಂತಪುರದಿಂದ ಬಂದ? ಅನಂತಪುರ. ವೀಕ್ಷಕರೇ, ಆಂಧ್ರ ಪ್ರದೇಶದಿಂದ ಬಂದಂತ ಗ್ರಾಹಕರಿದ್ದಾರೆ ನೋಡಿ, ತಿಂತಾ ಇದ್ದಾರೆ. ಅವರ ಒಂದು ಮೆಚ್ಚುಗೆ ಮಾತುಗಳು ಕೂಡ ಆಡಿದ್ರು. ಉತ್ತಮ ರೀತಿಯ ಒಂದು ಹೋಟೆಲ್ ಅಂತ ಹೇಳಿದ್ರೆ ಮಸಾಲೆ ದೋಸೆ ತಿಂತಾ ಇದ್ದಾರೆ ಅವರು. ಹಾಗೆ ಆಗ್ಲಿ ಸರ್, ಥ್ಯಾಂಕ್ ಯು. ಹೆಸರೇನು ಸರ್? ಪ್ರದೀಪ್ ಅಂತ. ಪ್ರದೀಪ್ ಅವರು ಏನ್ ಸರ್ LIC ಇದ್ದೀರಾ ಸರ್? LIC. ಇಲ್ಲಿ ತಿಂಡಿಗೆ ಬರ್ತಾ ಇರ್ತೀರಿ ಆಗಾಗ? ರೆಗ್ಯುಲರ್ ಆಗಿ ಇಲ್ಲೇ ತಿಂತೀರಿ? ಏನ್ ಇಷ್ಟ ಸರ್ ನಿಮ್ಗೆ ಇಲ್ಲಿ? ಇಲ್ಲಿ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಟ್ ಇಸ್ ಗುಡ್ ಟೇಸ್ಟ್ ವೈಸ್, ಮತ್ತೆ ಅದೆಲ್ಲ ಖುಷಿಯಾಗಿ ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇದ್ದೇವೆ. ರೆಗ್ಯುಲರ್ ಬರ್ತಿದೆ. ಗುಡ್. ನೀವು ಬಂದಾಗ ಯಾವ ತಗೊಳ್ಳೋದು? ಪೂರಿ ಇದೆ ಅಲ್ಲ, ದೋಸೆ? ನಮ್ದು ಯೂಶಲಿ ಇದು ಮೆಂತ್ಯ ದೋಸೆ ಪ್ಲಸ್ ಪೂರಿ, ಇಡ್ಲಿ, ವಡ ಎಲ್ಲ ಆಲ್ಮೋಸ್ಟ್ ಎಲ್ಲ ಟಿಫಿನ್ ಚೆನ್ನಾಗಿದೆ ಇಲ್ಲಿ. ಎಲ್ಲ ಟಿಫಿನ್ ಚೆನ್ನಾಗಿದೆ. ಪ್ಲಸ್ ಫುಡ್ ಅಷ್ಟೇ. ಫುಡ್ ಒಳ್ಳೆ. ವೀಕೆಂಡ್ ಇದರಲ್ಲಿ ಬರ್ತಾ ಇರ್ತೇವೆ ವಿತ್ ಫ್ಯಾಮಿಲಿ. ಮೊದ್ಲು ಇಲ್ಲೇ ಇದ್ವಿ ಬ್ರಹ್ಮಾವರದಲ್ಲಿ. ನಾವು ವಿ ಆರ್ ಇನ್ ಉಡುಪಿ. ಉಡುಪಿಯಲ್ಲಿ ಇದ್ರು ಸಹಿತ ಇಲ್ಲಿ ಬರ್ತಿರ್ತೀವಿ ಅವಾಗ. ವೀಕೆಂಡಿಗೆ ಬರ್ತೀರಿ, ಬಂದು ತಿಂತ ಹೋಗ್ತೀರಿ ಫ್ಯಾಮಿಲಿ. ಹೌದು. ಶುದ್ಧ ಸಸ್ಯಾಹಾರಿ ಹೋಟ್ಲು, ಪ್ಯೂರ್ ವೆಜ್ ಬಿರಿಯಾನಿ. ಪ್ಯೂರ್ ವೆಜ್. ಹೌದು. ಒಳ್ಳೆ ಚೆನ್ನಾಗಿದೆ ಕ್ವಾಲಿಟಿ. ಸರ್ವಿಸ್ ಎಲ್ಲ ಒಳ್ಳೆ ಇದೆ. ಸರ್ವಿಸ್ ಎಲ್ಲ ಸೂಪರ್. ಮತ್ತೆ ಕ್ಲೀನ್ ಇದೆ ಎಲ್ಲ ಸರ್. ಹೈಜೀನ್ ಇದೆ, ಅದು ಮೇನ್ ಅಲ್ಲ. ಅದು ಮೈನ್ ಹೈಜೀನ್. ಹೌದು. ಲೈಕ್ ಹೋಮ್ಲಿ ಫುಡ್ ಚೆನ್ನಾಗಿದೆ. ಆಗ್ಲಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರಿಂದ ನಮ್ಮೊಂದಿದ್ದಾರೆ ನೋಡಿ ಹೋಟೆಲ್ನ ಯಜಮಾನರು ರಾಘವೇಂದ್ರ ಭಟ್ರು ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ. ಎಷ್ಟು ವರ್ಷದಿಂದ ಇದ್ದೀರಿ ಸರ್ ಈ ಉದ್ಯಮದಲ್ಲಿ? ನಾನು ಈ ಹೋಟೆಲ್ ಉದ್ಯಮಕ್ಕೆ ಕಾಲಿಟ್ಟು ಒಂದು 22 ವರ್ಷ ಆಯ್ತು. ಈ ಬ್ರಹ್ಮಾವರದಲ್ಲಿ 2004 ನವೆಂಬರ್ ಅಲ್ಲಿ ನಾನು ಇಲ್ಲಿ ಶಬರಿ ಹೋಟ್ಲ್ ಅಂತೇಳಿ ಬಸ್ ಸ್ಟ್ಯಾಂಡ್ ಹತ್ರ ರುದ್ರ ಕಾಂಪ್ಲೆಕ್ಸ್ ಇಲ್ಲಿ NX ಸೈಡ್ ಅಲ್ಲಿ ಇದ್ದಿತ್ತು. ಅಲ್ಲಿ ಒಂದು 9.5 ವರ್ಷ ಮಾಡಿದೆ 2004ರಿಂದ 2014 ತನಕ. ಈ ಹೋಟೆಲ್ ಮಾಡಿ ಸ್ವಾತಿ ಪ್ಯಾರಡೈಸ್ ಅಂತ 2009ರಲ್ಲಿ ಮಾಡಿದ್ದು. 9 ಆ ಕಡೆ ಇದ್ದಿತ್ತು, ಇದೇ ಬಿಲ್ಡಿಂಗ್ ಅಲ್ಲಿ. ಆ ಕಡೆ ಹೌದು, ನಾವು ಬಂದಿದ್ದೆ ಆ ಕಡೆ. ಹೌದು. ಇಲ್ಲಿಗೆ ಶಿಫ್ಟ್ ಆಗಿ ಒಂದು 2 ವರ್ಷ ಆಯ್ತು. 2 ವರ್ಷ ಅಲ್ಲ, ಒಂದು 7 ಮಂತ್ ಆಯ್ತು. 7 ಮಂತ್ಸ್. ಅಕ್ಟೋಬರ್ 2024 ಅಕ್ಟೋಬರ್ 3ನೇ ತಾರೀಕು ಈ ಕಡೆ ಶಿಫ್ಟ್ ಆಗಿದೆ. ಇಲ್ಲಿ ಅಲ್ಲಿಗಿಂತ ಇಲ್ಲಿ ಜಾಸ್ತಿ ಇದೆ, ಸ್ಥಳ ಜಾಸ್ತಿ ಇದೆ. ಸ್ಥಳ ಅಲ್ಲಿಂದ ಸೇಮ್ ಇದೆ, 100-150 ಸ್ಕ್ವೇರ್ ಫೀಟ್ ಜಾಸ್ತಿ ಇದೆ. ಇದು ಸ್ವಲ್ಪ ಇದು ಆಗ್ಲೇ ಇದೆ, ಸ್ವಲ್ಪ ಇದು ಓಪನ್ ಆಗಿದೆ ಅಲ್ಲ ಸರ್? ಓಪನ್ ಆಗಿ ರೋಡ್ಗೆ ತೋರ್ತದೆ, ವಿಸಿಬಿಲಿಟಿ ಇದೆ. ಹೌದು. ಅಂದ್ರೆ ನೀವು ನಿಮ್ದೇ ಹೋಟ್ಲು? ನಾವು ಅಂತ ಹೇಳಿದ್ರೆ ನಾವು ಬಾಡಿಗೆ ಇರೋದು. ಬಟ್ ಅಲ್ಲ, ಇಲ್ಲಿ ಶುರು ಮಾಡಿದ್ದು ನೀವೇ ಶುರು ಮಾಡಿ? ಸ್ವಾತಿ ಶಬರಿ ಅಲ್ಲಿ ಅದು ಶಬರಿ ಅದು ಆಕ್ಚುಲಿ ಸ್ಟಾರ್ಟ್ ಮಾಡಿ 1 ವರ್ಷ ಬೇರೆಯವ್ರು ಮಾಡಿದ್ದಾರೆ. ಹೆಸರು ಅದು ವಿಠಲ್ ಶೆಟ್ರ್ ಅಂತ ಹೇಳಿದ ಅವ್ರು ಮಾಡ್ಯಾರ. ನಾವು ಆಕ್ಚುಲಿ ಕಂಟಿನ್ಯೂ ಮಾಡಿ ನೀವು ಒಂದು 8-9 ವರ್ಷ ನೀವು 9 ವರ್ಷ ಮಾಡಿ 9 ಮಾಡಿದ್ರಿ. ಇಲ್ಲಿ ಈಗ ಇದು ಸ್ವಾತಿ. ಈಗ ಸ್ವಾತಿ. ಅದೇ. ಆದ್ರೆ ಹೇಗೆ ಸರ್ ಇಲ್ಲಿ ಐಟಮ್ಸ್ ಎಲ್ಲ ಬೆಳಿಗ್ಗೆ ಎಷ್ಟೊತ್ತಿಗೆ ಶುರು ಆಗುತ್ತೆ ಸರ್? ನಾವು 6:30 ಇಂದ ರಾತ್ರಿ 10:30 ವರೆಗೆ ಸರ್ವಿಸ್. 6:30 ಇಂದ ಸ್ಟಾರ್ಟ್ ಆಗಿ ಇಡ್ಲಿ, ವಡ, ಪೂರಿ, ಪಲಾವ್ಗೆ ಒಂದೊಂದು ಐಟಮ್ ಆಡ್ ಆಗ್ತಾ ಹೋಗ್ತದೆ. 7 ಕಾಲಕ್ಕೆ ಎಲ್ಲ ಐಟಮ್ ಅವೈಲಬಲ್ ಆಗುತ್ತೆ. ಮತ್ತೆ ಇಲ್ಲಿ 11 ಗಂಟೆ ಮೇಲೆ ನಾವು ನಾರ್ತ್ ಇಂಡಿಯನ್ಸ್ ಐಟಮ್, ಚೈನೀಸ್, ಇವೆಲ್ಲ ಪಂಜಾಬಿ ಡಿಶಸ್ ಇವೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಸೊ 3:30ವರೆಗೆ ಆ ಐಟಮ್ ಇದೆ. ಮತ್ತೆ 6 ಗಂಟೆಯಿಂದ 10:30 ತನಕ ನಾರ್ತ್ ಇಂಡಿಯನ್ಸ್ ಮತ್ತೆ ಪುನಃ ಸ್ಟಾರ್ಟ್ ಆಗುತ್ತೆ. ಸೊ ಇನ್ ಬಿಟ್ವೀನ್ ಅಲ್ಲಿ ದೋಸೆ, ಪಾವ್ ಭಾಜಿ, ಈ ಗೋಳಿ ಬಜ್ಜಿ, ಈ ತರದ್ದೆಲ್ಲ ಲೈಟ್ ಐಟಮ್ಸ್ ಎಲ್ಲ ಮಧ್ಯಾಹ್ನ ಮೇಲೆ ಮಾಡ್ತೀವಿ. ಐಸ್ ಕ್ರೀಮ್ ಇದೆ. ಇವಾಗ ಒಂದು 4 ಮಂತ್ಸ್ ಇಂದ 5 ಈಗ ಡಿಸೆಂಬರ್ 14ಕ್ಕೆ
ಒಂದು ಐಸ್ ಫೋರ್ಟ್ ಅಂತ ನಾವು ಐಸ್ ಕ್ರೀಮ್ ಪಾರ್ಲರ್ ಇಲ್ಲಿ ಬಿಲ್ಡಿಂಗ್ ಅಲ್ಲಿ ಮೇಲ್ಗಡೆ ಮಾಡಿರೋದು. ಇದು ಹೊಸ ಒಂದು ಕಾನ್ಸೆಪ್ಟ್ ಅನ್ನು ಅಂದ್ರೆ ಬೆಂಗಳೂರಲ್ಲ ನಮ್ದಲ್ಲಿ ಯೂನಿಟ್ ಇದೆ ಇಲ್ಲಿ. ಅಲ್ಲಿನ ಒಂದು ಅನುಭವ, ಅಲ್ಲಿನ ಸಿಬ್ಬಂದಿಗಳ ಅನುಭವ, ನಮ್ಮವರದೆಲ್ಲ ಅನುಭವ ನಮ್ದು ಎಲ್ಲ ಸೇರಿಸ್ಬಿಟ್ಟು ಇಲ್ಲಿ ಮಾಡಿರೋದು. ಇಲ್ಲಿ ಬರೀ ಐಸ್ ಕ್ರೀಮ್ ಅಲ್ಲ, ಒಂದು ಪಿಜ್ಜಾ, ಸ್ಯಾಂಡ್ವಿಚ್, ಈ ನೂಡಲ್ಸ್, ಈ ತರದ ಐಟಮ್ ಎಲ್ಲ ಮ್ಯಾಕ್ಸಿಮಮ್ ಆಗಿ ಸ್ಯಾಂಡ್ವಿಚ್, ಪಿಜ್ಜಾ ಎಲ್ಲ ಇಲ್ಲೇ ಸ್ವಲ್ಪ ಚೆನ್ನಾಗಿ ಬರ್ತದೆ. ಸೊ ಐಸ್ ಕ್ರೀಮ್ ಒಂದೊಂದು 50-60 ವೆರೈಟಿ ಐಸ್ ಕ್ರೀಮ್ಸ್ ಇದೆ. ಸೊ ಒಂದು ಬ್ರಹ್ಮಾವರದ ಜನರಿಗೆ ಒಂದು ಹೊಸ ಒಂದು ಅನುಭವ. ದೂರ ಹೋಗುದು ಬೇಡ, ದೂರ ಹೋಗೋದು ಬೇಡ. ಉಡುಪಿ, ಕುಂದಾಪುರ, ಮಂಗಳೂರೆಲ್ಲ ಹೋಗ್ಬೇಕು, ಪಿಜ್ಜಾ ತಿನ್ಲಿಕ್ಕೆ ಪಿಜ್ಜಾ ತಿನ್ಬೇಕು. ಇಲ್ಲಿ ನೋಡುವ ಒಂದು ಇಲ್ಲೇ ನುರಿತ ಕಲಾವಿದರಿದ್ರೆ ನಮ್ಮಲ್ಲಿ ಹೌದೌದು ಮಾಡೋರಿದ್ದಾರೆ, ಅಡುಗೆಯವರಿದ್ದಾರೆ. ಹೌದೌದು, ಅನುಭವಿಗಳು. ಅನುಭವಿ. ಹೌದೌದು, ಖಂಡಿತ ಖಂಡಿತ. ಅಂದ್ರೆ ಒಂದು ಸಂಜೆ ಟೈಮಿಗೆ ಅದೆಲ್ಲ ಇದು ಸಿಗ್ತದೆ. ಪಿಜ್ಜಾ ಎಲ್ಲ ಮಧ್ಯಾಹ್ನ ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಈ ಬೆಳಿಗ್ಗೆ ಹೊತ್ತಲ್ಲಿ ಇಡ್ಲಿ ವಡೆ. ಬೆಳಿಗ್ಗೆ ಹೊತ್ತಲ್ಲಿ ಕೆಳಗಡೆ ಎಲ್ಲ ಇಡ್ಲಿ ವಡ, ಉಪ್ಪಿಟ್ಟು, ಕೇಸರಿ ಬಾತು, ಬನ್ಸು, ಪೂರಿ, ಈ ತರದ್ದು ಸ್ವಲ್ಪ ರುಚಿಯಾಗಿ ಮಾಡ್ಬೇಕು. ಗಿರಾಕಿಗೆ ಸ್ವಲ್ಪ ಈ ಹಣ ಮಾಡುದು ಒಂದೇ ಧ್ಯೇಯ ಅಲ್ಲ. ಸೊ ಜನರಿಗೆ ಒಂದು ಇಂತಲ್ಲಿ ಹೋದ್ರೆ ಇಂತ ಸಿಗ್ತದೆ, ಫ್ಯಾಮಿಲಿ ಕೂಡ ಹೋಗಿ ಬರುವಂತ ಒಂದು ಸ್ಥಳ ಒಂದು ಕ್ರಿಯೇಟ್ ಮಾಡ್ಬೇಕಂತ ನಮ್ಮೊಂದು ಅಭಿಲಾಷೆ. ಮತ್ತೆ ಜನ ತಿಂದ್ಬಿಟ್ಟು ಅವ್ರು ಖುಷಿಯಿಂದ ಹೊರಗಡೆ ಬಂದ್ಬಿಟ್ಟು ಏನೋ ಅಲ್ಲ, ಏನೋ ತಿಂದೆ ಮರ, ಏನೋ ಕೊಟ್ರು ಚೆನ್ನಾಗಿಲ್ಲ, ದುಡ್ಡು ಕೊಟ್ಟೆ ಸುಮ್ಮನೆ ವೇಸ್ಟ್ ಅಂತ ಹೇಳಿ ಆ ಭಾವನೆ ಬರ್ಬಾರ್ದು. ನಾವು ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹರಿಸಿ ಹೋಗ್ಬೇಕು. ಒಂದು ಗಾದೆ ಇದೆ ಗೊತ್ತಾ ನಿಮ್ಗೆ, ಊಟ ಮಾಡ್ದವ ಹರ್ಸುದ್ ಬೇಡ ಅಂತ, ನೊಂದವನು ಶಾಪ ಹಾಕೋದು ಬೇಡ ಅಂತ ಹೇಳಿ. ಅದು ನಾನು ಆ ಥಿಯರಿ ಮೇಲೆ ನಂಬಿಕೆ ಇಟ್ಕೊಂಡವ. ಯಾರೇ ತಿನ್ಲಿ ಖುಷಿಯಿಂದ ಹೊರ ಹೋಗ್ಬೇಕು. ಚೆನ್ನಾಗಿದೆ ಭಟ್ರೆ ಹಾಗೆ ಅಂದ್ರೆ ಊಟ ಮಾಡಿ ಹೋಗೋರು ಒಂದು ಖುಷಿಯಲ್ಲಿ ಹೋಗ ಆ ತರ ಒಂದು ಯಾವುದೇ ತರದ ಒಂದು ಬೇಜಾರ್ ಇಲ್ಲದೆ ಅವರನ್ನು ಖುಷಿಯಲ್ಲಿ ಹೊರಗಡೆ ಹೋಗ್ಬೇಕು. ಚೆನ್ನಾಗಿ ಇನ್ನೊಮ್ಮೆ ಬರ್ಬೇಕು ಅವರು ಮಾಡಿದವರು. ಮತ್ತೆ ನೀವು ಕೂಡ ಎಲ್ಲ ಬರ್ತದೆ ನಿಮ್ಗೆ ಮಾಡಿ ಕೆಲಸ ಅಲ್ಲ? ಮಾಡ್ತೀನಿ ನಾನು ಎಲ್ಲ. ಹೌದೌದು, ಎಲ್ಲ ಅಂತ ಸರ್ವಜ್ಞ ಅಂತೇಳಿ ಅಲ್ಲ, ಮಾಡ್ತೀನಿ ನಾನು. ಯಾವ ಸೆಕ್ಷನ್ ಗೆ ಐಟಮ್ ನವರು ಮಾಡೋರಿಲ್ಲ ಅಂತ ಹೇಳಿದ್ರೆ ನಾನು ಅಲ್ಲಿಗೆ ಹೋಗಿ ನಿಲ್ಲಿಕ್ಕೆ ರೆಡಿ. ಮತ್ತೆ ಇವೆಲ್ಲ ನಾವು ಅಂದ್ರೆ ಬರ್ತಿಂದ ಮಾಡ್ತಾ ಇದ್ದೀವಿ. ಮತ್ತೆ ನಿಮ್ಮ ತಂದೆಯವರು ಕೂಡ ಹೋಟೆಲ್ ಉದ್ಯಮದಲ್ಲಿ ಇಲ್ಲ, ಅವರು ಈ ಕ್ಯಾಟರಿಂಗ್ ಸೆಕ್ಷನ್, ಅಡಿಗೆ ಇದೆಲ್ಲ ಗೋಪಾಲಕೃಷ್ಣ ಭಟ್ ಅಂತ. ಇಲ್ಲಿನವ್ರೆ? ಇಲ್ಲ, ನಮ್ದು ಇಲ್ಲೇ ಒಂದು 20 ಕಿಲೋಮೀಟರ್ ಕೆಂಜೂರು ಅಂತ ಹೇಳಿ, ಅಂಜಿ ಅಂತ ಹೇಳಿ, ಅಲ್ಲಿಂದ ನಾವು ಡೈಲಿ ಅಪ್ ಅಂಡ್ ಡೌನ್. ಆಗ್ಲಿ. ಮತ್ತೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ ಗ್ರಾಹಕರಿಗೆ ಅಂತ ಹೇಳಿದ್ರೆ, ನಾವೀಗ ಏನು ಮಾಡ್ತಾ ಇದ್ದೀವಿ ಅದ್ರಲ್ಲಿ ಏನಾರ ಕುಂದುಕೊರತೆ ಇದ್ರು ಅವ್ರು ಹೇಳ್ಬೇಕು. ಸೊ ಒಳ್ಳೇದನ್ನು ಅವರು ಫೈಂಡ್ ಔಟ್ ಮಾಡ್ಬೇಕು. ಎಲ್ಲಿ ಈಗ ನಾವು ಗ್ರಾಹಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ಎಲ್ಲಿ ಚೆನ್ನಾಗಿದೆ, ಎಲ್ಲಿ ಒಳ್ಳೇದಿದೆ ಅದನ್ನ ಅವ್ರು ಇಷ್ಟಪಡ್ಲಿಕ್ಕೆ. ಈಗ ಮೇನ್ ಫುಡ್ ಕ್ಲೀನ್ ಇರ್ಬೇಕು, ಕ್ವಾಲಿಟಿ ಇರ್ಬೇಕು. ಸೊ ನಾವು ಈ ಎಣ್ಣೆ ಎಲ್ಲ ಯೂಸ್ ಮಾಡ್ತೀವಲ್ಲ, ಎಣ್ಣೆ ಎಲ್ಲ ನಾವು ಮ್ಯಾಕ್ಸಿಮಮ್ ಈ ಕೇಸರಿ ಬಾತು ಇಂಥದಕ್ಕೆಲ್ಲ ತುಪ್ಪ ಬಿಟ್ಟು ಬೇರೆ ಪಾಮ್ ಆಯಿಲ್ ಎಲ್ಲ ಯೂಸೇ ಮಾಡಲ್ಲ. ಮತ್ತೆ ಈ ಬನ್ಸು ಇವೆಲ್ಲ ಹೆಚ್ಚಾಗಿ ಇಲ್ಲಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ, ಇವೆಲ್ಲ ಕರ್ದದ ಎಣ್ಣೆನೆ ಪುನಃ ಯೂಸ್ ಮಾಡ್ತಾರೆ. ನಾನ್ ಹೇಳ್ಲಿಕ್ಕೆ ಇಷ್ಟಪಡೋದೇನಂತ ಹೇಳಿ, ನಮ್ಮ ಹೋಟೆಲ್ ಅಲ್ಲಿ ಬೆಳಿಗ್ಗೆ ಒಂದು ಸಲ ಬಣ್ಣಗಳಿಗೆ ಎಣ್ಣೆ ಹಾಕಿದ್ದು, ಸಂಜೆ ನಾನು ಅದನ್ನ ಲಾಸ್ಟ್ ಕ್ಯಾರಿ ಓವರ್ ಮಾಡೋದಿಲ್ಲ, ಅಲ್ಲಿಗೆ ಅದನ್ನ ಬಿಸಾಡ್ಬಿಟ್ಟು ವೆರಿ ನೆಕ್ಸ್ಟ್ ಡೇ ಫ್ರೆಶ್. ಈ ಇವಾಗ ರೀಸೆಂಟ್ ಡೇಸ್ ಅಲ್ಲಿ ಏನಂತ ಹೇಳಿದ್ರೆ, ಫುಡ್ಡಿಗೆಲ್ಲ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ನನ್ನ ಒಂದು ಅಭಿಪ್ರಾಯ ಆ ತರದ್ ಮ್ಯಾಕ್ಸಿಮಮ್ ನಮ್ಗೆ 100 ಎಲ್ಲ ತುಪ್ಪದಲ್ಲೇ ಮಾಡ್ಲಿಕ್ಕೆ ಆಗೋದಿಲ್ಲ. ಮ್ಯಾಕ್ಸಿಮಮ್ ಅದನ್ನ ಕರ್ದು ಅದ್ರಲ್ಲೂ ಆರೋಗ್ಯಕ್ಕೆಲ್ಲ ತುಂಬಾ ಹಾನಿಕಾರಕ. ಮ್ಯಾಕ್ಸಿಮಮ್ ನಾವು ಈ ಇದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ನನ್ನ ಕಸ್ಟಮರಿಗೆ ಏನ್ ಹೇಳುದು ಅಂತ ಹೇಳಿದ್ರೆ, ಅವರು ಒಳ್ಳೇದು ಎಲ್ಲಿ ಒಳ್ಳೇದು ಸಿಗುತ್ತದೆ ಅದನ್ನ ಚಾಯ್ಸ್ ಮಾಡ್ಬೇಕು ಅವರು. ಅಂದ್ರೆ ನನಗೆ ಮೇನ್ ಕಸ್ಟಮರ್ ಇಂಪಾರ್ಟೆಂಟ್. ಅವರಿಗೆ ಒಳ್ಳೆ, ನಾನು ಅವರಿಗೆ ಈ ಹೇಳ್ತಾರಲ್ಲ, ಮಂಗ ಮಾಡಿ ಟೋಪಿ ಹಾಕ್ಬಿಟ್ಟು ಅಥವಾ ಏನೋ ಒಂದು, ಅದು ಪ್ರಶ್ನೆನೇ ಇಲ್ಲ. ನಾನು ಕಸ್ಟಮರಿಸಿ ನಾನು ಫಸ್ಟ್ ನಾನ್ ಬೇಕಾದ್ರೆ ನಾನು ಚೂರು ಚೆನ್ನಾಗಿ ಇಲ್ಲಿ ತಿನ್ಬೇಕು, ಕಸ್ಟಮರಿಗೆ ನಾನು ಚೆನ್ನಾಗಿ ಕೊಡ್ಬೇಕಂತ ನನ್ನ ಒಂದು ಧ್ಯೇಯನೇ ಅದು. ನಾನು ಅದ್ರದ್ದು ಬಿಟ್ಟು ಹೋಗ್ಲೇ ಇಲ್ಲ, ನಾನು ಹೋಗುದು ಇಲ್ಲ. ಆಗ್ಲಿ ಸರ್, ನಿಮ್ಮೊಂದಿಗೆ ಮಾತಾಡಿ ಬಹಳ ಖುಷಿ ಆಯ್ತು. ನಿಮ್ಮ ಹೋಟ್ಲಿಗೆ ಇನ್ನಷ್ಟು ಬಹಳಷ್ಟು ಜನ ಬರ್ಲಿ ಎನ್ನುವಂತ ಶುಭ ಹಾರೈಕೆಗಳು ನಮ್ಮ ಚಾನಲ್ ಪರವಾಗಿ, ಹಾಗೆ ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಿ ಮೇಡಮ್? ಬರ್ತಿದ್ದೀರಿ, ಹೇಗೆ ಅನಿಸ್ತದೆ ಮೇಡಮ್? ತುಂಬಾ ಚೆನ್ನಾಗಿದೆ. ವೆಜ್ಜಿಗೆ ಬ್ರಹ್ಮಾವರ ಅಂದ್ರೆ ಸ್ವಾತಿ ಹೋಟೆಲ್ ತುಂಬಾ ಒಳ್ಳೆ ಇದೆ. ಇಲ್ಲ. ಇವನ್ ನಮ್ಮ ಮನೆಯಲ್ಲಿ ಆರ್ಡರ್ ತರಿಸ್ತಾರೆ ಇಲ್ಲಿ ಏನಾದ್ರು ಬೇಕಿದ್ರೆ. ಹಾಗೆ ಆಗ್ಲಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
ಆತ್ಮೀಯ ವೀಕ್ಷಕರೇ, ಬಂದಂತ ಗ್ರಾಹಕರಿಗೆ ನೋಡಿ ಸೆಲ್ಫಿ ಪಾಯಿಂಟ್ ಇದೆ. ಇಲ್ಲಿ ಸೆಲ್ಫಿ ಪಾಯಿಂಟ್ ಸೆಟ್ ಮಾಡಿದ್ದಾರೆ. ಐಸ್ ಪೋರ್ಟ್ ಅಂತ ನೋಡಿ, ಸ್ವಾತಿಸ್ ಐಸ್ ಪೋರ್ಟ್ ಸೆಲ್ಫಿ ಪಾಯಿಂಟ್ ಅಂತಿದೆ ನೋಡಿ. ಇಲ್ಲಿ ನಿಂತ್ಕೊಂಡು ನೀವು ಫೋಟೋ ತೆಗಿಬಹುದು. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನಿಂದು ಬಂದದ್ದು ಸ್ವಾತಿ ಪ್ಯಾರಡೈಸ್ ಬ್ರಹ್ಮಾವರದಲ್ಲಿದೆ, ಶುದ್ಧ ಸಸ್ಯಾಹಾರಿ ಹೋಟೆಲ್. ಆ ಹೋಟೆಲ್ನ ಬಗ್ಗೆ ನಿಮಗೆ ತಿಳಿಸಿದೆ. ಬಹಳಷ್ಟು ವಿಷಯಗಳು ನಿಮಗೆ ತಿಳಿಯಪಟ್ಟು ಉತ್ತಮ ರೀತಿಯ ಹೋಟೆಲ್. ಎಲ್ಲರೂ ಬನ್ನಿ. ಇಲ್ಲಿಂದ ಕೊಲ್ಲೂರಿಗೆ ಹೋಗೋ ಮಾರ್ಗದಲ್ಲಿ, ಮುಂಬೈಗೆ ಹೋಗುವ ಮಾರ್ಗದಲ್ಲಿ, ಅದೇ ರೀತಿ ನೀವು ಕುಂದಾಪುರದಿಂದ ಈ ಕಡೆ ಹೋಗುವಾಗಲೂ ಎಲ್ಲ ಹೋಗಲು ಬ್ರಹ್ಮಾವರದಲ್ಲಿ ಇದೆ. ಬ್ರಹ್ಮಾವರದ ಹೃದಯ ಭಾಗದಲ್ಲಿ ಇರತಕ್ಕಂಥ ಶುದ್ಧ ಸಸ್ಯಾಹಾರಿ ಹೋಟೆಲ್. ಮತ್ತೊಮ್ಮೆ ಹೇಳ್ತೇನೆ, ಶುದ್ಧ ಸಸ್ಯಾಹಾರಿ ಹೋಟೆಲ್. ಶುದ್ಧ ಸಸ್ಯಾಹಾರಿ ಹೋಟೆಲ್ ಬೇಕಾದವರು ಖಂಡಿತವಾಗಿ ಇಲ್ಲಿಗೆ ಬನ್ನಿ. ಸ್ವಾತಿ ಪ್ಯಾರಡೈಸ್ ಅಂತ ಉತ್ತಮ ರೀತಿಯ ಆಹಾರ, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲ ಸಿಗ್ತದೆ. ಎಲ್ಲರೂ ಬರುವವರು, ಬೆಂಗಳೂರಿಂದ ಬರುವವರು ಎಲ್ಲಿಂದಲೇ ಬಂದರು ಬ್ರಹ್ಮಾವರದಲ್ಲಿ ಮೇಲೆ ಹಾದು ಹೋಗುವಾಗ ಒಮ್ಮೆ ಸ್ವಾತಿ ಪ್ಯಾರಡೈಸ್ಗೆ ಬನ್ನಿ. ರುಚಿ ಆದಂತ ಆಹಾರವನ್ನು ಸ್ವೀಕರಿಸಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತೇನೆ. ನೋಡ್ತೇರಿ ನಮ್ಮ ಚಾನಲ್ ರಾಜೇಶ್ ಶಾನ್ಭೋಗ್ ಪಾರ್ಕ್. ನಮಸ್ಕಾರ.